ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರ್ ಆಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ಸಿಂಪಲ್ ಆಗಿರೋವಂಥ ವಿಡಿಯೋ ಅಂದರೆ ಬೆಳ್ಳಿ ಕುಂಕುಮಭರಣಿನ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕುಂಕುಮಭರಣಿ ಅಂತೆಲ್ಲ ಯಾವುದೇ ವಸ್ತು ಬೆಳ್ಳಿ ವಸ್ತುನ ಕ್ಲೀನ್ ಮಾಡೋದು ಈಸಿಯಾಗಿ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಇಲ್ಲಿ ಕೋಲ್ಗೇಟ್ ಪೌಡರ್ ತೊಗೊಂಡಿದ್ದೀನಿ. ಕೋಲ್ಗೇಟ್ ಪೌಡ್ರನ್ನ ಇಲ್ಲಿ ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮಗೆ ಟೈಮ್ ಇಲ್ಲ ಅನ್ನೋರಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಿದೆ, ನಿಮಗೆ ಯೂಸ್ ಆಗುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದ್ರ ಕ್ವಾಲಿಟಿ ಏನಿರುತ್ತೋ ಅದು ಕಡಿಮೆ ಆಗಿಬಿಡತ್ತೆ. ಸೊ ಇಲ್ಲಿ ನಾನು ಎರಡು ಕುಂಕುಮಭರಣಿ ಬಾಟಲ್ ತೊಗೊಂಡಿದ್ದೀನಿ ಅಷ್ಟೇ. ಸೊ ತುಂಬಾ ಕಪ್ಪಾಗಿದೆ, ಹೆಂಗಾಗಿದೆ ನೋಡ್ತಿರ್ಬೋದು. ಇದು ಮ್ಯಾಜಿಕ್ ಥರ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ. ಟೈಮ್ ಇದೆ ಅನ್ನೋರು ಬರೀ ಪೌಡ್ರಿಂದ ಉಜ್ಕೋಬೋದು. ಪ್ರೀವಿಯಸ್ ವಿಡಿಯೋಲಿ ತೋರಿಸಿದ್ದೀನಿ. ಟೈಮ್ ಇಲ್ಲ ಅನ್ನೋರು ಈ ಥರ ಪೌಡ್ರ್ ಹಾಕಿ ನೀರು ಹಾಕಿ ನೆನೆಸ್ಬಿಟ್ಟು ಆಮೇಲೆ ಲೈಟಾಗಿ ಬ್ರಷಿಂದನೋ ಇಲ್ಲ ಕೈಯಿಂದನೋ ಉಜ್ಜಿಬಿಟ್ರೆ ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ. ಇದು ಡಿಸೈನ್ ಇರೋದ್ರಿಂದ ನಾನು ಇದನ್ನು ಟೂತ್ ಬ್ರಷ್ ಅಂದರೆ ದೇವ್ರ ಮನೆಯಲ್ಲಿ ಉಪಯೋಗವಾಗುವಂಥ ಟೂತ್ ಬ್ರಷ್ನ ನಾನು ಉಪಯೋಗ ಮಾಡ್ಕೋತಾ ಇದ್ದೀನಿ. ತೊಗೊಂಡು ಈಗ ಉಜ್ಕೋತೀನಿ. ಯಾಕಂದರೆ ಪ್ಲೈನ್ ಇದ್ದರೆ ಕೈಯಲ್ಲೇ ಉಜ್ಕೋಬೋದು. ಆದರೆ ಈ ಥರ ಡಿಸೈನ್ ಇರೋ ಅಂಥ ಪಾತ್ರೆಗಳನ್ನ, ದೇವ್ರ ಪಾತ್ರೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕುಂಕುಮಭರಣಿ, ಕಳಶದ ಚೆಂಬು, ವಿಗ್ರಹಗಳು ಎಲ್ಲವನ್ನೂ ಬ್ರಷಿಂದ ಉಜ್ಜಿದ್ರೆ ಈಸಿಯಾಗಿ, ಅಂದರೆ ಯಾಕಂದರೆ ಡಿಸೈನ್ ಒಳಗಡೆ ಹೋಗಿ ಆ ಕಪ್ಪು ಆ ಕೊಳೆ ಎಲ್ಲ ಹೋಗಿ ಸೇರ್ಕೊಂಡಿರೋದ್ರಿಂದ ಈಸಿಯಾಗಿ ಕ್ಲೀನ್ ಆಗೋದಕ್ಕೆ ಈ ಬ್ರಷ್ ಸಹಾಯ ಮಾಡುತ್ತೆ. ಸೊ ಈಗ ಉಜ್ತಾ ಇದ್ದೀನಿ. ನಿಮಗೆ ಉಜ್ಜುತ್ತಾ ಇದ್ರೇ ಈಸಿಯಾಗಿ ಅದು ಕ್ಲೀನ್ ಆಗಿಬಿಡತ್ತೆ. ಯಾಕಂದರೆ ಈ ಕೋಲ್ಗೇಟ್ ಪೌಡ್ರ್ ಇದೆ ಅಲ್ಲ, ತುಂಬಾ ಈಸಿಯಾಗಿ ಕ್ಲೀನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಹೇಳಿದ್ನಲ್ಲ, ಡಿಸೈನ್ ಇರೋ ಅಂಥ ಬೆಳ್ಳಿ ಪಾತ್ರೆಗಳಿಗೆ ಬ್ರಷೇ ಯೂಸ್ ಮಾಡಬೇಕು. ಕೈಯಲ್ಲಿ ಯೂಸ್ ಕೈಯಲ್ಲಿ ಉಜ್ಜಕ್ಕೆ ಹೋದರೆ ಅದು ಸರಿಯಾಗಿ ಕ್ಲೀನ್ ಆಗಲ್ಲ, ಕಪ್ಪಗೆ ಹಾಗೆ ಇರುತ್ತೆ. ಈಗ ನಾನು ಒಳ್ಳೆ ನೀರಲ್ಲಿ ಕ್ಲೀನ್ ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಬೆಳಕು ಕಡಿಮೆ ಇರೋದ್ರಿಂದ ನಿಮಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಆಮೇಲೆ ಪವರ್ ಸ್ವಲ್ಪ, ನಾನಿಲ್ಲಿ ಮೊಬೈಲ್ ಲೈಟ್ ಹಾಕ್ಕೊಂಡು ನಿಮ್ಮ ವಿಡಿಯೋ ಮಾಡ್ತಾಯಿದ್ದೀನಿ, ಅದರಿಂದ ಬೆಳಕು ಸ್ವಲ್ಪ ಕಡಿಮೆ ಇದೆ. ನೋಡಿ, ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಸೊ ಅದೇ ಥರ ಇನ್ನೊಂದು ಬೌಲನ್ನು ತೊಳೆದು ತೋರಿಸ್ತೇನೆ. ಸೊ ಅದೇ ನೀರು, ಇದಕ್ಕೇನು ಎಕ್ಸ್ಟ್ರಾ ಸೋಪೆಲ್ಲ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಆ ಕೋಲ್ಗೇಟ್ ಪೌಡ್ರ್ ಏನಿರುತ್ತೆ ಅದು ನೊರೆ ಬರುತ್ತೆ. ಸೊ ಅದೇ ಸಾಕು. ಯಾವುದೇ ರೀತಿ ಸೋಪು, ಸಬೀನ, ಪೀತಾಂಬರಿ ಅಂತ ಏನು ಅವಶ್ಯಕತೆಯೇ ಇಲ್ಲ ಇದಕ್ಕೆ. ಇದೇನು ಜಾಸ್ತಿ ಟೈಮು ತಗೊಳ್ಳೋದಿಲ್ಲ. ನಾನಿಲ್ಲಿ ಯಾವುದೇ ರೀತಿ ನೆನೆಸ್ಲಿಕ್ಕೆ ಹೋಗಲಿಲ್ಲ, ಹಾಗೆ ಡೈರೆಕ್ಟಾಗಿ ನಾನು ಉಜ್ಜ್ತಾ ಇದ್ದೀನಿ. ನೆನೆಸ್ಬಿಟ್ರೆ ಅಂತೂ ಇಷ್ಟೊಂದು ಉಜ್ಜೋ ಅವಶ್ಯಕತೆಯೇ ಇರೋದಿಲ್ಲ. ಅಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ. ಯಾಕಂದರೆ ದಿನನಿತ್ಯ ಬಳಸ್ತಾ ಇರ್ತೀವಿ, ಅರಿಶಿನ ಕುಂಕುಮ ಹಾಕೇ ಇರ್ತೀವಿ. ಸೊ ಅದ್ರ ಕಲೆ ಎಲ್ಲ ಏನಿರುತ್ತೋ ಅದ್ರ ಮಾರ್ಕು, ಅಂದರೆ ಅರಿಶಿನದ ಕಲರು, ಕುಂಕುಮದ ಕಲರ್ ಹಾಗೆ ಇದ್ಬಿಡತ್ತೆ. ಸೊ ಈ ಮೆಥಡ್ ನೀವು ಮಾಡಿ ನೋಡಿದ್ರೆ ನಿಮಗೆ ಈಸಿಯಾಗಿ ಮೊದಲಿನ ಥರ ಹೊಸದಾಗಿ ಪಳ ಅಂತ ಹೊಳೆದ್ಬಿಡತ್ತೆ, ನೋಡ್ತಿರ್ಬೋದು. ಸೊ ಈಗ ಫೈನಲ್ ಆಗಿ ಅದನ್ನು ವಾಶ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇದು ಟೈಮ್ ಇಲ್ಲ ಅನ್ನೋರಿಗೆ, ಅಂದರೆ ಈ ವರ್ಕಿಂಗ್ ವುಮೆನ್ಸು ಅವ್ರಿಗೆಲ್ಲನೂ ಈ ಟಿಪ್ಪು ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಫೈನಲ್ ಆಗಿ ಎರಡನ್ನೂ ಉಜ್ಜಿದ್ದೀನಿ. ಸೊ ಹೇಳಿದ್ನೆಲ್ಲ, ಟೈಮ್ ಇಲ್ಲ ಅಂದರೆ ಸ್ವಲ್ಪ ಅದು ನೆನೆಸ್ಬಿಟ್ಟು ಬೇರೆ ಕೆಲಸ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನ್ ಆಗಿಬಿಡತ್ತೆ. ನಿಮ್ಮ ಕೈ ಕೆಲಸನೂ ಕೂಡ ಕಡಿಮೆ ಮಾಡುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಹೇಗೆ ಬಂತ ಅಂತ ಕಮೆಂಟ್ ಕೊಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿರೋ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.